ಒಂದು ಕಡೆ ಬರದ ಛಾಯೆ, ಮತ್ತೊಂದು ಕಡೆ ಬೆಳೆಗಳಲ್ಲಿ ಲದ್ದಿ ಹುಳು ಕಾಟ. ಬೆಳೆದು ನಿಂತ ಮೆಕ್ಕೆಜೋಳ ಬೆಳೆಗೆ ಲದ್ದಿ ಹುಳು ಕಾಟ ಶುರುವಾಗಿದೆ. ಗಾಯದ ಮೇಲೆ ಬರೆ ಎಳಿತಿದ್ದಾರೆ. ಅಂದರೆ ಬರೆಯನ್ನ ಎಳಿತಿರತಕ್ಕಂಥ ಲದ್ದಿ ಹುಳು, ಈ ಒಂದು ರೋಗ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಲದ್ದಿ ಹುಳು ಕಾಟಕ್ಕೆ ರೈತರು ಬೇಸತ್ತೋಗಿದೆ. ಆನಗೋಡು, ಮಾಯಗೊಂಡ ಹೋಬಳಿಯ ಗ್ರಾಮಗಳು ಗುಮ್ಮನೂರು, ಗುಡಾಳು, ಕಾಟಿಹಳ್ಳಿ ಸೇರಿ ಹಲವೆಡೆ ಬೆಳೆ ನಾಶ ಆಗಿದೆ. ಈ ಒಂದು ವಿಚಾರಕ್ಕೆ ಎಕರೆಗೆ 30 ರಿಂದ 40 ಸಾವಿರ ಖರ್ಚು ಮಾಡಿ ಮೆಕ್ಕೆಜೋಳ ಬೆಳೆದಿದ್ರು. ಮಾಹಿತಿ ತಿಳಿದರೂ ಕೂಡ ಸಮರ್ಪಕ ಔಷಧಿ ಮಾಹಿತಿಯನ್ನ ಕೃಷಿ ಅಧಿಕಾರಿಗಳು ನೀಡಲಿಲ್ಲ ಅನ್ನೋದು ಆರೋಪ. ಕೂಡಲೇ ಸರ್ಕಾರ ಬೆಳೆ ವಿಮೆ ನೀಡಬೇಕು ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅಂತ ಅನ್ನದಾತರು ಆಗ್ರಹಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಇದಕ್ಕೆ ಲದ್ದಿ ಹುಳು ಅಂತ ಹೇಳ್ತಾರೆ. ಒಂದ್ ಕಡೆ ಆಕಾಶದಲ್ಲಿ ಮಳೆ ಇಲ್ಲ, ಮತ್ತೊಂದು ಕಡೆ ಹೊಲದಲ್ಲಿ ಲದ್ದಿ ಹುಳುಗಳ ದಾಳಿ. ಬರದ ನಡುವೆ ಕೂಡ ಸಾಲ ಮಾಡಿ ಕೊಳವೆ ಬಾವಿಯ ನೀರನ್ನ ನಂಬಿ ಬೆಳೆ ಬೆಳೆದಿದ್ದ ಅನ್ನದಾತನಿಗೆ ಈಗ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ ಅಂತಲೇ ಹೇಳಬಹುದು. ದಾವಣಗೆರೆ ಜಿಲ್ಲೆಯ 100 ಎಕರೆ ಮೆಕ್ಕೆಜೋಳ ಬೆಳೆ ಲದ್ದಿ ಹುಳುಗಳ ದಾಳಿಗೆ ತುತ್ತಾಗಿದೆ. ಕಣ್ಣೆದುರೇ ಬೆಳೆ ನಾಶ ಆಗ್ತಿರೋದನ್ನ ನೋಡಿ ರೈತರು ಈಗ ಕಂಗಾಲಾಗಿದ್ದಾರೆ. ಕೃಷಿ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಆಗ್ತಾ ಇದ್ದಾರೆ. ತಾಲೂಕಿನಲ್ಲಿ ಸುಮಾರು ಅಂದ್ರೆ ಒಂದು 500 ಎಕರೆ ಇದೇ ರೀತಿ ಆಗಿದೆ ಸರ್. ಇಲ್ಲೇ ನಮ್ಮ ಗುಮ್ನೂರು ಗ್ರಾಮದಾಗ ಇದು 2 ಎಕರೆ ಮಾತ್ರ ಅತಿ ಹೆಚ್ಚು ಹುಳ ಬಿದ್ದೈತೆ. ಯಾಕಂದರೆ ನಾವು ಸಾಲ ಮಾಡ್ಕೊಂಡು ಖರ್ಚು ಎಷ್ಟು ಬಂತಂದ್ರೆ ಒಂದು 45 ಸಾವಿರ ರೂಪಾಯಿ ಖರ್ಚು ಬಂದ ಸರ್. ಹೊಲ ಹೊಡೆದಿಂದ ಹಿಡಿದು, ಹೊಲ ಬಿತ್ತೋದಿಂದ ಹಿಡಿದು, ಔಷಧಿ ಹೊಡೆಯೋದಿಂದ ಹಿಡಿದು, ಗೊಬ್ಬರ ಹಾಕೋದಿಂದ. ಹಿಂಗೆ ಲದ್ದಿ ಹುಳ ಬದತ್ತ ಅಂತ ಹೇಳಿ ನಾವು ಕೃಷಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಬೆಂಜೆ ಬಿಟ್ಟು ನೋಡ್ರಿ, ಇನ್ನೊಂದು ಔಷಧಿ ಐತಿ ಇಂಪ್ರೂವ್ಮೆಂಟ್ ಅಂತ ಅದನ್ನಕ್ಕೆ ನೋಡ್ರಿ, ಆ ಕ್ಯಾನಕ್ಕೆ ನೋಡ್ರಿ ಅಂತ ಹೇಳಿದ್ರು ಸರ್. 3 ಸತಿ ಸತತ 3 ಸತಿ ಕ್ಯಾನಕ್ಕೆ ನೋಡಿದ್ರು ಕೂಡ ಒಂದು ಹುಳನೂ ಸತ್ತಲ್ಲ ಸರ್, ಹುಳನೂ ಸತ್ತಲ್ಲ. ಆಮೇಲೆ ಅಂಥ ಸಂದರ್ಭದಲ್ಲಿ ಇದು ಅಕಸ್ಮಾತ್ ಬೆಳೆ ಬರ್ತದಂತ ಯಾಕೆ ಆಯ್ತು ಸರ್, ಅದು ಅಷ್ಟು ಕಾಂಡನೆಲ್ಲ ಕೊರಿತಿದೆ, ಕೊರದನ್ನೆಲ್ಲ ನಾಶನ ಮಾಡ್ತೈತಿ. ಅದ್ರ ಮೆಕ್ಕೆಜೋಳ ಬರೋದು ಡೌಟ್ ಸರ್. ಯಾಕಂದ್ರೆ ಅದನ್ನೆಲ್ಲ ಹೊಲ ಹೊಡೆಯೋಂಥ ಪರಿಸ್ಥಿತಿ ಆಕೈತಿ. ಈಗ ನಮ್ಮ ರೈತ ಸಾಲ ಹೊತ್ಕೊಂಡಾಗ ಒಂದು 25 ಸಾವಿರ ರೂಪಾಯಿ ಒಂದು ಸಾಲ ಅಂತ ಹೊರಲೇಬೇಕು ಸರ್. ಇದರೊಳಗೆ ಕಟ್ಟಿಟ್ಬಿಟ್ಟು, ಯಾಕಂದರೆ ಮಳೆ ಎಲ್ಲ ಒಣಗ್ತದೆ, ಅಲ್ಲಿ ಭೂಮಿಯಲ್ಲಿ ಒಣಗ್ತದೆ, ತೇವಾಂಶ ಇಲ್ಲ. ಈಗ ಮತ್ತೆ ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಬೇಕು. ಆಮೇಲೆ ಇಲ್ಲಿ ನಾವು ಏನು ಜೋಳ ಒಂದು 10% ಏನು ಜೋಳ ಬೆಳೆದಾರಲ್ಲ, ನೀರಿನ ಪಾರನ್ನು ಕಟ್ಟಿ ಮುಂದಾಗ ಬಿತ್ತಾರ ಅಂಥವರಿಗೆ ಬೆಳೆ ಪರಿಹಾರ ಅಂತ ವ್ಯವಸ್ಥೆ ಮಾಡೋಕೆ ಸರ್ ಸರ್ಕಾರ ಬೆಳೆ ಪರಿಹಾರ ವ್ಯವಸ್ಥೆ ಮಾಡಬೇಕು. ಈಗ ಒಂದು 100 ಎಕರೆ ಆಗಿದೆ ಸರ್. 100 ಎಕರೆ ಈ ಥರ ಲದ್ದಿ ಹುಳದ ಇದಾಗಿದೆ ಸರ್. ಈಗ ಸಣ್ಣ ಜೋಳಕ್ಕೆ ಲದ್ದಿ ಬಿದ್ದಿದೆ ಸರ್. ಯಾವುದಪ್ಪ ಈ ಲದ್ದಿ ಹುಳ ಬಿದ್ದಿರೋ ಪ್ರಮಾಣದಿಂದ ಜೋಳ ಬೆಳೆಯೋದಿಲ್ಲ ಸರ್. ಈಗೇನು ನೀವು ಸ್ಪಾಟಲ್ಲಿ ಏನಕ್ಕೆ ಮಾಡಿದಿರಲ್ಲ ಇದೇ ಥರನ ಆಗಿ ಎಲ್ಲ ಹಾಳಾಗಿ ಹೋಗ್ತದೆ ಸರ್. ಬೆಳೆದ್ರೂ ಇದು ಲದ್ದಿ ಹುಳದ್ದು ದಾನ್ಲಿ ಜಾಸ್ತಿ ಆಗಿ ಎಲ್ಲ ತಿಂದು ಹುಳ ತಿಂದ್ರೆ ಏನಾಗ್ತದೆ ಸರ್, ಏನೇನು ಒಂದು ಕಾಳು ಆಗಲ್ಲ ಸರ್. ಇದು ಮಳೆ ಇಲ್ಲ, ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ಲದ್ದಿ ಹುಳದ್ದು ದಾನ್ಲಿ ಜಾಸ್ತಿ ಆಗಿದೆ ಸರ್. ಹಿಂಗಾಗಿ ನಾವು ನಿಮ್ಮ ಸರ್ಕಾರ ಇದು ಈಗ ಒಂದು 100 ಎಕರೆ ಅಂದಾಜು ಬರ್ತದೆ ಸರ್. ಒಂದು ಈ ಥರ ಇನ್ನು ಈಗ ಸಣ್ಣ ಜೋಳಕ್ಕೂ ಅಲ್ಲ, ಈ ಸಣ್ಣ ಜೋಳಕ್ಕೂ ಬಿದ್ದದ ಸರ್. ಅಲ್ಲ ಇದೇ ಮತ್ತೊಂದು 2 ಎಕರೆ ಪ್ಲಾಟಿಗೆ ಮತ್ತೆ ಬಿದ್ದದ ಸರ್. ಇದು ಮುಂದೆ 150 ಎಕರೆಯಿಂದ ಬಿದ್ದದ ಸರ್. ಇದಕ್ಕೆ ಹಂಗಾಗಿ ಬೆಳೆ ಪರಿಹಾರದ ಒಂದು ವ್ಯವಸ್ಥೆ ಮಾಡೋಕ್ಕಂತ ಸರ್ಕಾರಕ್ಕೆ ನಾವು ಮನವಿ ಕೇಳ್ತದವ್ರು ಸರ್.